ನಮಸ್ಕಾರ. ಹೇಳಿ. ನಾನಣ್ಣ ಶಿವಕುಮಾರ್ ಅಂತ ಹೇಳಿ ಮೈಸೂರಲ್ಲಿ ನಂಬರ್ ಕೊಟ್ಟಿದ್ರಲ್ಲ. ನಾನು ಮರ್ತೋಗಿರ್ತೀನಿ, ಹೇಳಿ ಸರ್. ಹಾವೇರಿಂದ ಅಣ್ಣ, ನಾನಣ್ಣ ಶಿವು. ಹೇಳಿ, ಏನ್ ವಿಷಯ? ಅದೇ ಅಣ್ಣ, ಏನೋ ವಿಚಾರ ಹೇಳ್ಬೇಕಾಯ್ತು ನಿನ್ನ ಹತ್ರ ಸಸ್ಪೆನ್ಸ್ ಆಗಿ. ನಾನು ಅದ್ರ ಸಲ ಕಾಲ್ ಮಾಡಿದ್ದೆ. ಏನ್ ಹೇಳೋಣ? ಒಬ್ಬನೇ ಇದೆಯಾ ಏನು ಜನಪನ? ಹ್ಞೂ ಅಣ್ಣ, ಒಬ್ನೇ ಇದೀನಿ, ಹೇಳೋಣ. ಮತ್ತೆ ಯಾರಿಗೂ ಹೇಳಕ್ ಹೋಗ್ಬೇಡ. ಇಲ್ಲ, ಯಾರಿಗೂ ಹೇಳೋದ, ಹೇಳೋಣ. ಅದೇ ಅಣ್ಣ, ಹಿಂಗೆ ನಮ್ಮೂರಲ್ಲಿ ಹಿಂಗೆ ಒಂದು ವಯಸ್ಸಾದವರಿಗೆ ಒಂದು ತಾತಪ್ಪರಿಗೆ ಸೈಟ್ ಕೊಟ್ಟಿದ್ರು. ಓಕೆ. ಅವ್ರಿಗೆ ತಾತಪ್ಪರಿಗೆ 4 ಜನ ಹೆಣ್ಮಕ್ಳು ಅವ್ರಿಗೆ. ಹಾ ಹಾ. ಅವರು ತುಂಬಾ ಬಡವರಣ್ಣ ಅವರು. ಓಕೆ. ಅವ್ರಿಗೆ ಸೈಟ್ ಇರಲಿಲ್ಲ. ಒಂದು ಹಳೆ ಕಾಲದ ಒಂದು ಆಂಜನೇಯ ದೇವಸ್ಥಾನ ಮಗ್ಳು ಸೈಟ್ ಕೊಟ್ಟಿದ್ರು ಅವ್ರಿಗೆ, ಮನೆ ಕಟ್ಕೊಳಕಂತೇಳಿ. ಊರ್ ಮುಖಂಡರೆಲ್ಲ ಸೇರಿ ಒಂದು ಗ್ರಾಮ ಪಂಚಾಯತಿಯಿಂದ ಸೈಟ್ ಕೊಟ್ಟಿದ್ರು. ಹಾ ಹಾ. ಒಂದು ಆಳ್ ದೇವಸ್ಥಾನ ಮಗ್ಳಲ್ಲಿ. ಓಕೆ. ಅವ್ರಿಗಣ ಕೂಲಿ ಕೊಡಕ್ಕೆ ದುಡ್ಡು ಇರ್ಲಿಲ್ಲ ಅವ್ರಿಗೆ, ತಾತಪ್ಪರಿಗೆ. ಹಾ. ಅವ್ರು ಹೆಂಗ್ ಮಾಡೋದು, ಬಿಸಿಲು ಟೈಮ್ನಲ್ಲಿ ನ್ಯಾಯ ತೆಗಿತಾರೆ ಅಂತೇಳಿ ನೈಟ್ ಹೊತ್ತಲ್ಲಿಗೆ ಚಂದ್ರ ಬೆಳಕಿನಲ್ಲಿ ಬಾಯಿ ತೆಗಿದ್ರು ಅವರು. ಹಾ 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 ಹಾ. ಬಾಯಿ ತೆಗಿಯಕ್ರೆ ಒಂದು 4.25 kg, ಒಂದು 5 ಕೆಷ್ಟು ಚಿನ್ನ, ಒಂದು 21 ಬೆಳ್ಳಿಕಾಯಿ ಸಿಕ್ಕಿತಣ ಅವ್ರಿಗೆ. ಹೌದಾ? ಒಂದು 4.25 kg, ಒಂದು 5 ಕೆಷ್ಟು ಚಿನ್ನ, ಒಂದು 21 ಬೆಳ್ಳಿಕಾಯಿಯನ್ನು ಒಂದು ಮಡಿಕೆ. ನಿಧಿ ಕಣ್ರಿ ಅದು. ನಿಧಿನೇ. ವಾ, ಹೇಳಿ ಹೇಳಿ. ಸಿಕ್ಕಿ ಸುಮಾರು ಒಂದು ವರ್ಷ, ಒಂದು 5 ವರ್ಷ ಸಿಕ್ಕಿದಣ. ಸುಮಾರು ಒಂದು ವರ್ಷ, 1.5 ವರ್ಷ ಆದ್ರೂ ಯಾರ ಹತ್ರನೂ ಬಾಯಿ ಬಿಟ್ಕೊಂಡಿಲ್ಲ ಅವರು. ಹಾ. ಅಕ್ಕಪಕ್ಕ ಮನೆಯವ್ರಿಗೆ ಗೊತ್ತಿಲ್ಲ, ಸಸ್ಪೆನ್ಸ್ ಇಟ್ಕೊಂಡಾರ ಅದನ್ನ. ವಾ. ಅದಕ್ಕಾಗಿ ಶಿವಣ್ಣ, ಗೌರ್ಮೆಂಟ್ ಸರೆಂಡರ್ ಮಾಡಿಸ್ಬಿಡ್ರಿ, ಸುಮ್ನೆ ಯಾಕೆ? ಅಲ್ಲ ಶಿವಣ್ಣನಿಗೆ ಯಾರೇನೋ ಪರಿಚಯ ಇರ್ತಾರಲ್ಲ, ಒಳ್ಳೆ ಕಡೆ ನಾಯಿಲಪ್ಪ, ದೂರದವ್ರಿಗೆ ಯಾವ್ರ ಕೊಡು, ಅಕ್ಕಪಕ್ಕ ಬೇಡಪ್ಪ ಅಂತ ಕಣ್ಮುಂದೆನೆ ಇರ್ಬಾರ್ದು, ಮಾಲು ದೂರ ಎಲ್ಲನ ಯಾವ್ರ ಕೊಡಪ್ಪ ಅಂತ ಹೇಳಿದ್ರು ಅವರು. ನಿಮ್ಗೆ ಹೇಳಿದಾರಾ? ಹ್ಞೂ, ನಮಗೆ ಹೇಳಿರೋದಣ್ಣ ಅವರು. ಅವ್ರ ಪಾಪ ಅವ್ರ ಮಕ್ಳು ಬೇರೆ ಮದುವೆ ಬಂದಾರಲ್ಲ. ಹಾ ಹಾ. ಆ ಮದುವೆಗೋಸ್ಕರ ಕೊಡ್ತೀನಿ, ಯಾರನ್ನ ಒಳ್ಳೆ ಕಡೆನಾಗ್ಲಿ ಇರ್ದು ನೋಡಿ, ದೂರದವ್ರಿಗೆ ಯಾವ್ರ ಕೊಡು, ಇವತ್ತಿನ ರೇಟ್ ಏನಾಯ್ತು ಅರ್ಧ ರೇಟ್ ಆದ್ರೂ ಪರವಾಗಿಲ್ಲ ಅಂತ ಹೇಳಿದ್ರು ಅವರು. ಹಾ 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 ಹಾ. ಅದಕ್ಕೆ ಏನ ಚಿನ್ನ ಯಾವ ತರ ಐತಿ ಅಂದ್ರೆ, ನಮ್ಮ 1 ರೂಪಾಯಿ ಕಾಯಿನ್ ಬರ್ತವಲ್ಲ, ಸಣ್ಣ ಕಾಯಿನು. ಹಾ. ಅಷ್ಟು ಅಗಲ ಬರ್ತಾವ, ಒಂದೊಂದು ಕಾಯಿನು 2 ಗ್ರಾಮ್ ಬರ್ತಾವ ಒಬ್ಬ. ಸರಿ. ಅದಕ್ಕಾಗಿ ನೀನೇನ ಫಸ್ಟ್ ಟೈಮ್ ಬರ್ಕರೆ ದುಡ್ಡು ಕಸಿಯನ್ನು ತರಕ್ ಹೋಗ್ಬೇಡ. ಹಾ. ನೀನು ಬಂದ್ಬಿಟ್ಟು ಮಾಲ್ ನೋಡ್ಬಿಟ್ಟು 1 ಕಾಯಿನ್ 2 ಕಾಯಿನ್ ತಗೊಂಡು ಚೆಕ್ ಮಾಡಿಸು. ನಿನ್ ಒಳ್ಳೇದಾತಂದ್ರೆ ಯಾವ್ರ ಮಾಡೋಣ, ಕೆಟ್ಟದಾತಂದ್ರೆ ಬೇಡ. ಇವಾಗ ನೀನೇನೋ ನಮ್ಮೂರ್ ಕಡೆ ನೀನ್ ಬರಕ್ ಹೋಗ್ಬೇಡ, ನಿಮ್ಮೂರ್ ಕಡೆ ನಾನ್ ಬರೋದ್ ಬೇಡ. ನಾನು ಒಂದ್ ಅರ್ಧ ದರಿ ಬರ್ತೀನಿ, ನೀನು ಒಂದ್ ಅರ್ಧ ದರಿ ಬಾ. 1 ಕೆಜಿ ಮಾಲ್ ತರ್ತೀನಿ, ಕಣ್ ತುಂಬ ನೋಡು. ನೋಡ್ಬಿಟ್ಟು 1 ಕಾಯಿನ್ 2 ಕಾಯಿನ್ ತಗೊಂಡು ಚೆಕ್ ಮಾಡಿಸು. ನಿನ್ ಒಳ್ಳೇದಾತಂದ್ರೆ ಯಾವ್ರ ಮಾಡು, ಒಳ್ಳೇದೇ ಇಲ್ಲ ಅಂತಂದ್ರೆ ಬೇಡ ಅಣ್ಣ. ನೀನು ಚಿತ್ರದುರ್ಗ ನೋಡಿದೀಯಾ? ಹಾ, ಚಿತ್ರದುರ್ಗ ಗೊತ್ತು. ನೀನ್ ಆ ರೂಟಿ ಬಂದ್ರೆ ಸಾಕಣ, ಬೇಕಾದ್ರೆ ರೂಟಿ ಕರ್ಕೊಂಡ್ ನಾನು ನಮ್ಮೂರ್ ಬಿಟ್ಟು ನಾನು 250 ಕಿಲೋಮೀಟರ್ ನಾನು ಬರ್ತೀನಿ. ನೀವ್ 250 ಕಿಲೋಮೀಟರ್ ಇಂದ ಬರ್ತೀರೇನ್ರಿ? ನೋಡೋಣ, ಹಾವೇರಿಂದ ನಮ್ದು ಹಾವೇರಿ ಹತ್ರ ಹಳ್ಳಿ, ನಮ್ದು ದೇವನಗುಡ್ಡ ಹೊಸಹಳ್ಳಿ ಅಂತೇಳಿ. ಓಕೆ ಓಕೆ. ಅದಕ್ಕಾಗಿ ಮತ್ತೆ ಇಲ್ಲಿ ಅಕ್ಕಪಕ್ಕ ಮನೆಯವ್ರು ಯಾರಿಗೂ ಗೊತ್ತಿಲ್ಲಲ್ಲ, ಪಬ್ಲಿಕ್ ಅಲ್ಲ, ಅಲ್ಲಿ ಏನಾದ್ರು ಟ್ರೈನ್ ಗಿನ್ ಬರ್ತದೆ ಅಂದ್ರೆ ಹೇಳಿ, ಟ್ರೈನ್ ಅಲ್ಲೇ ಬಂದ್ಬಿಡ್ತೀವಿ. ಅಣ್ಣ ಟ್ರೈನ್ ಇಲ್ಲ ಅಣ್ಣ, ಟ್ರೈನ್ ಇಲ್ಲ. ಅದಕ್ಕೆ ನಾನು ಬಸ್ಸಿಗೆ ಬರ್ತೀನಿ, ನಾನು ತಾತಪ್ಪ ಇಬ್ಬರು ಬರ್ತೀವಿ. ಓಕೆ. 1/4 ಕೆಜಿ ಮಾಲ್ ತರ್ತೀನಿ, ಕಣ್ ತುಂಬ ನೋಡ್ಬಿಟ್ಟು 1 ಕಾಯಿನ್ 2 ಕಾಯಿನ್ ತಗೊಂಡು ಚೆಕ್ ಮಾಡ್ತು. ನಿನ್ಗೆ ಒಳ್ಳೇದಾಗ್ತದೆ ಮುಂದುವರಿ ಅಂತ, ಒಳ್ಳೇದೇ ಇಲ್ಲ ಅಂತಂದ್ರೆ ಬೇಡ. ನಾವು ಅವೆಲ್ಲಿ ಯಾರಿಗಾರು ಸೇಟು ಕೊಡಿಸ್ಬೇಕಷ್ಟೇ. ನೀವೇ ಏನಾನ ಕರೆಸಿಬಿಟ್ಟು ಏನಾನ ಒಡವೆ ಗಿಡವೆ ಏನಾನ ಮಾಡಿಸ್ಬೋದಣ್ಣ. ಕಾಣದಂಗೆ ಯಾವ್ದಾನ ಸೇಟು ಪಚ್ಚೆ ಮಾಡ್ಕೊಂಡು. ಅಯ್ಯೋ, ಸುಮ್ನೆ ಆಮೇಲೆ ಪೊಲೀಸರು ಗೊತ್ತಾಗೋದು. ಇಲ್ಲ ಅಣ್ಣ, ಸುಮಾರು ಹೆಚ್ಚು ಕಡಿಮೆ ಒಂದು 3 ವರ್ಷ 4 ವರ್ಷ ತನಕ ಹಂಗೆ ಇಟ್ಕೊಂಡಾರ ಅದನ್ನ. ಯಾರ ಹತ್ರನು ಬಾಯಿ ಬಿಟ್ಕೊಂಡಿಲ್ಲ ಅವರು. ಯಾರ ಹತ್ರನು ಬಾಯಿ ಬಿಟ್ಕೊಂಡಿಲ್ಲ. ನಾವು ಇವಾಗ ನೀನು ನಾನು ಸಸ್ಪೆನ್ಸ್ ಯಾವ್ರ ಮಾಡ್ಕೊಂಡೆ. ನಿಮ್ಮನ್ನ ನೋಡೇ ಇಲ್ವಲ್ರಿ, ನಿಮ್ಮನ್ನ ಯಾರು ಅಂತಾನೆ ನೋಡಿಲ್ವಲ್ಲ. ಅಣ್ಣ, ಮೈಸೂರು ಅರಮನೆಯಲ್ಲಿ ಸಿಕ್ಕಿದ್ದಣ್ಣ. ನಾನಾ? ಓನಣ್ಣ. ಮೈಸೂರು ಅರಮನೆಗೆ ಸಿಕ್ಕಿ ಸುಮಾರು ಒಂದು 7 ತಿಂಗಳು ಆಯ್ತಣ್ಣ. ನಂಬರ್ ನಾನು ಹಂಗೆ ಇಟ್ಕೊಂಡ್ರೆ ಹಂಗೆ ಸೇವ್ ಮಾಡಿ ಇಟ್ಕೊಂಡಿದ್ದಿದ್ನ. ಹೇಳಂಗಿದ್ರೆ ಯಾವಾಗ್ಲೂ ಹೇಳ್ಬಿಡ್ತಿದ್ದೆ ನಿನ್ಗೆ ವಿಚಾರನ. ಅವರು ನನಗೆ ನಿನ್ನೆ, ನಾವು ಹೆಂಗ್ ಆಗ್ಬಿಡುತ್ತಂದ್ರೆ, ನಾನು ನಿನ್ನೆ ದಿವಸ ಶನಿವಾರ ಅಲ್ಲ, ನನಗೆ ತಾತಪ್ಪ ತುಂಬಾ ಬಾಳ ಪರಿಚಯ ಅವರು. ನಾನೇಗ್ ಮಾಡ್ಬಿಟ್ಟ, ಪೂಜೆ ಮಾಡೋ ಟೈಮಲ್ಲಿ ಹೋಗಿ ನೋಡ್ಬಿಟ್ಟೆ ಅದನ್ನ. ನನಗಂತೂ ಶಾಕ್ ಹೊಡೆದಂಗ ಆಗ್ಬಿಡ್ತದ ಮಾಲ್ ನೋಡಿ. ಇನ್ನೇನ್ ಮತ್ತೆ ಅಷ್ಟೆಲ್ಲ ನೋಡಿದ್ರೆ ಶಾಕ್ ಆಗ್ದು ಇನ್ನೇನ್ ಆಯ್ತದೆ. ಅದಕ್ಕೆ ಶಿವಣ್ಣ, ನಿನ್ ಕಾಲು ಮುಚ್ಚಿನಪ್ಪ ದಯವಿಟ್ಟು ಯಾರಿಗೆ ಹೇಳಕ್ ಹೋಗ್ಬಿಡಪ್ಪ, ಯಾರನ್ನ ಒಳ್ಳೆ ಕಡೆನ ಇಲ್ಲಿ ದೂರದವಿ ಅವ್ರ ಕೊಡಪ್ಪ ಅಂತ ಹೇಳಿದ್ರು ಅವರು. ಕೊಡ್ಬೋದಿತ್ತು, ಈ ಕಡೆನೆ ನಮ್ ಸೌಕರ್ಯ ಏನಾನ ಮಾಡಿ ಹೇಳಿ ಕೊಡ್ಸ್ಬೋದಿತ್ತು.
ಅವ್ರು ಏನಂತಾರೆ ತಾತಪ್ಪರು ನಮ್ಮ ಕಣ್ಮುಂದೆ ಇರಬಾರ್ದಲ್ಲ ದೂರನೇ ಹೋಗ್ಬಿಡ್ಲೇತ ಮಾಲ್ ಅಂತ ಅವರು ತಾತಪ್ಪರು. ಓಕೆ ಓಕೆ. ಅದಕ್ಕಾಗಿ ನೀನು ಬಂದು ದುಡ್ಡು ಕಸಿನೋ ತರಕ್ ಹೋಗ್ಬಿಡು, ಬಂದು ನೋಡ್ಕೊಂಡು ಶಾಂಪಲ್ ತೊಗೊಂಡೋಗಿ ಆಮೇಲೆ ಬೇಕಾದ್ರೆ ಇದೆ ಓಕೆ ಆಯ್ತು ಅಂದ್ರೆ ಬೇಕಾದ್ರೆ ಏನಾಯ್ತು ಒಂದು ರೇಟ್ ಮಾತಾಡಿ ಬೇಕು ವ್ಯಾಪಾರ ಮಾಡಿಸ್ಕೊತಿದ್ದಾರೆ. ಇರ್ಲಿ ಪಾಪ ನೀವು ಇಷ್ಟೆಲ್ಲ ಫೋನ್ ಮಾಡಿ ಹೇಳ್ತಿದ್ದೀರಾ ಅಂದ್ರೆ ನಿಮ್ ಮೇಲೆ ನಂಬಿಕೆ ಇಡೋಣ. ಅಪ್ರಾಕ್ಸಿಮೇಟ್ಲಿ ಅದಕ್ಕೆಲ್ಲ ಎಷ್ಟು ಲಕ್ಷ ಆಗ್ಬೋದು? ನಿನ್ಗೆ ಏನು ಒಟ್ಟು ಕಮ್ಮಿ ರೇಟ್ ಮಾಡಿಸ್ಕೊಡ್ತೀನಿ ನಾನು. ಅಲ್ಲ ಒಟ್ಟಿಗೆ ದುಡ್ಡು ಎತ್ಕೊಂಡೆ ಬಂದ್ಬಿಡ್ತೀವಿ. ಅಣ್ಣ ಬೇಡ ಬೇಡ, ನೀನು ದುಡ್ಡು ಕಸಿ ಏನೋ ತರಕ್ ಹೋಗ್ಬೇಡ. ಅಯ್ಯೋ ಈಗ ನಮ್ಗೆ ಅದು ಇಷ್ಟೆಲ್ಲ ಹೇಳಿದ್ಮೇಲೆ ಅದನ್ನ ಹಂಗೆ ಬಿಡೋದು ಬೇಡ. ಒಂದು ಅಪ್ರಾಕ್ಸಿಮೇಟ್ಲಿ ಹೇಳಿದ್ರೆ ಗೊತ್ತಾಗ್ಬಿಡ್ತದ ನಮ್ಗೂ ಇಷ್ಟಲ್ಲ ಇಷ್ಟು ಅಂತ ಎತ್ಕೊಂಡ್ಬಂದ್ಬಿಡೋಣ. ಅಣ್ಣ ನೀನು ಇವಾಗ ನೀನ್ ಮಾಲ್ ನೋಡಿಲ್ಲ. ಪರವಾಗಿಲ್ಲ ಬಿಡುಗರು, ಈಗ ನೀವು ಅಷ್ಟು ನಂಬಿಕೆಯಿಂದ ಹೇಳ್ತಿದ್ದೀರಲ್ಲ ಸ್ಯಾಂಪಲ್ ಪೀಸ್ ಎಲ್ಲ ಕೊಡ್ತೀವಿ ಅಂತ. ಅದಕ್ಕಾಗಿ ನೀ ದುಡ್ಡು ಕಸಿ ಏನೋ ತರಕ್ ಹೋಗ್ಬೇಡ, ಬಂದು ನೋಡ್ಕೊಂಡು ಶಾಂಪಲ್ ತಗೊಂಡೋಗಿ ಆಮೇಲೆ ಮತ್ತೆ ಒಂದ್ಸರಿ ಬಂದು ಮತ್ತೆ ಒಂದ್ಸರಿ ದುಡ್ಡು ಕಾಸು ತರೋದು ಅದೆಲ್ಲ ಯಾಕೆ ಅಣ್ಣ? ಅವರು ದುಡ್ಡು ನೀನ್ ತಂದ್ರೆ ದುಡ್ಡು ಇಸ್ಕೊನಲ್ಲ ಅವರು. ನೀನ್ ಅವ್ರಿಗೆ ಏನೋ ಒಟ್ಟು ನೀನು ಒಟ್ಟು ಮಾಲ್ ಕನ್ಫರ್ಮ್ ಆಗ್ಬೇಕು. ಏನ್ ತೊಂದ್ರೆ ಇಲ್ಲ. ಅವ್ರ ಹಂಗಂತ ನೋಡೋಣ. ಅಲ್ಲ ಒಂದು ಅಪ್ರಾಕ್ಸಿಮೇಟ್ಲಿ ಇಷ್ಟ ಆಗುತ್ತೆ ಅಂದ್ರೆ ನೋಡೋದು ಅಲ್ಲೇ. ಅಣ್ಣ ನಿನಗೆ ಒಟ್ಟು ನೋಡಿ ನೀನು ಶಾಂಪಲ್ ತಗೊಂಡು ಬೇಕಾದ್ರೆ ನೀನ್ ತಗೊಂಡು ಓಕೆ ಆಯ್ತಾ ಬೇಕಾ ಅವತ್ತಿನ ದಿವಸನೇ ಬಂದು ಯಾವ್ರ ಮಾಡ್ಕೊಂಡವನ ಬೇಡನಲ್ಲ. ಅಲ್ಲ ಅದಕ್ಕೇನೆ ಒಂದು ಅಪ್ರಾಕ್ಸಿಮೇಟ್ಲಿ ಇಷ್ಟರಲ್ಲಿ ಅವರೇ ಅಂತ ಹೇಳಿದ್ರೆ ನಾವು ತಿಳ್ಕೊಬಹುದು. ಅಣ್ಣ ನೀನು ಒಂದು ಕೆಜಿ ಮಾಡ್ಕೊಂತೀವಿ, ಅರ್ಧ ಕೆಜಿ ಮಾಡ್ಕೊಂತೀವಿ, 1/4 ಕೆಜಿ ಮಾಡ್ಕೊಂತೀವಿ, ಅದು ನೀನೇ ಬಿಟ್ಟಿದ್ದು. ಅಣ್ಣ ಟೋಟಲ್ ಹೇಳೋಣ, ಫುಲ್ ಟೋಟಲ್ ಎಷ್ಟಾಗ್ಬೋದು? ಅಣ್ಣ ಟೋಟಲ್ ಅವರು ಒಂದೇ ಸತಿ ಕೊಡಲ್ಲ ಅವರು, ಸ್ವಲ್ಪನೇ ಯಾವ್ದ್ರಿ ವ್ಯವಹಾರ ಎಲ್ಲ ಬಿಡ್ರಿ. ಇಷ್ಟೆಲ್ಲ ಇಷ್ಟ ಐತಣ್ಣ, ಹಿಂಗ್ ಕೊಟ್ರೆ ಆಯ್ತದೆ ಅಂದ್ರೆ ಹೇಳ್ಬೋದಪ್ಪ. ಅಣ್ಣ ಅವರು ಕೆಜಿಗೆ 12 ಲಕ್ಷ ಹಂಗ ಹೇಳ್ತಾರೆ. ಓಕೆ ಅಂದ್ರೆ ಎಷ್ಟು ಕೆಜಿ ಐತೆ? ಅದೊಂದು 4.25 ಕೆಜಿ ಬರುತ್ತೆ. ಅಲ್ಗ 12, 24, 24, 48 ಹೆಚ್ಚು ಕಡಿಮೆ ಒಂದು 50 ಲಕ್ಷ ಆಗುತ್ತೆ. ಅದಕ್ಕೆ ಮತ್ತೆ ನಾನು ಕಮ್ಮಿ ರೇಟ್ ಮಾಡಿಸ್ಕೊಡ್ತೀನಿ ಅಣ್ಣ. ನೀನು ಬಂದು ಮಾಡಿಸ್ಕೊಡ್ತೀರಾ? ನಿನ್ಗೆ ಏನಣ್ಣ ನೀನ್ ಬಂದು ಮಾಲ್ ನೋಡ್ಕೊಂಡು ತಗೊಂಡೋಗಿ ಆಮೇಲೆ ಬೇಕಾದ್ರೆ ಏನಂತ ಮಿಕ್ಕಿದ್ದು ಬೇಕಾ ಫೋನಲ್ಲಿ ಮಾತಾಡೋಣ ನಾವು. ಹೌದಾ? ಸರಿ ಸರಿ. ನೀ ಅದಕ್ಕೆ ಮಿಕ್ಕಿದ್ದು ಏನಾಯ್ತು ಬೇಕಾ ಫೋನಲ್ಲಿ. ಯಾವಾಗ ಬರ್ಬೇಕು ನಾವು? ಯಾವಾಗ ಬರ್ಬೇಕು? ಅಣ್ಣ ಯಾವಾಗ ಬಂದ್ರೆ ಸಿಗ್ತೀರಾ? ಅಣ್ಣ ನೀನ್ ಇವತ್ತು ಹೊಳ್ತೀನಿ ಅಂದ್ರೆ ಇವತ್ತೇ ಹೊಳ್ತೀನಿ ಅಣ್ಣ ನಾನು. ಹೌದಾ? ಇದೇನಾ ನಿಮ್ ನಂಬರು? ಇನ್ನೊಂದು ಯಾವ್ದಾದ್ರು ಬೇರೆದು ಇದೆಯಾ? ಅಣ್ಣ ಇದೇ ನಂಬರು. ನೀವು ಬಂದ್ರೆ ಯಾರ್ಯಾರು ಬರ್ತೀರಣ್ಣ? ಇವಾಗ ಇದೇ ನಂಬರ್ನ ನಾನು ಟೈಪ್ ಮಾಡಿಸ್ತೀನಿ, ಒಂದು DTP ವರ್ಕ್ ಮಾಡಿಸ್ಬಿಟ್ಟು ಇವಾಗ ನೀನ್ ಮಾತಾಡೋದು ಇಷ್ಟನ್ನು ಕೂಡ ನಾನು ಫೇಸ್ಬುಕ್ ಅಲ್ಲಿ ಹಾಕ್ಬಿಟ್ಟು ಪೊಲೀಸ್ನವರು ಕೊಡ್ತೀನಿ. ನೋಡಿ ಇಂಥ ವ್ಯಕ್ತಿ ಹಿಂಗ್ ಫೋನ್ ಮಾಡಿ ಹಿಂಗೆಲ್ಲ ಹೇಳಿದಾನೆ ಅಂತ. ಲೇ ಈ ಬೋಳಿ ಮಗನೇ ಹೊಟ್ಟೆಗೆ ಅನ್ನ ತಿಂತೀರ, ಏನ್ ತಿಂತೀರಾ ನೀವು? ಎಷ್ಟ್ ಜನಕ್ಕೆ ಕೆಲಸ ಮಾಡಿದಿರೋ ಮಕ್ಳ? ಲೇ ಅಲ್ಕಟ್ ನನ್ ಮಕ್ಳ ಹೋಗ್ರ ತಿಗಾ ಮೇಲೆತ್ತಿ ಗೇಮ ಮಾಡೋಗ್ರ. ನಮ್ಮ ನಿಧಿ ಫಿಕ್ಸ್ ಐತಂತೆ ಬೋಳಿ ಮಗನ್ಗೆ. ಎಷ್ಟ್ ಜನ ಜೀವನ ಹಾಳು ಮಾಡಿದಿರೋ ಲೌಡಕ್ಕೆ ಬಾಲ್? ಎಷ್ಟ್ ಜನ ಲೈಫ್ ಹಾಳು ಮಾಡಿದಿರೋ ಈ ತರ? ಅಸಲ ನನ್ನ ಮಗಳೇ ಐತ್ ನೋಡ. ಇವಾಗ ಈಗ ಫೋನ್ಗಳು ಬರ್ತದ ನೋಡಿ, ಈಗ ಟಿಕಕ್ ಐತಾರ ಇವಾಗ ಡ್ರೈವರ್ಗಳು ನಿಮ್ಗೆ ಹಾಕೊಂಡ್ ಇವಾಗ ಗ್ರೂಪ್ ಅಲ್ಲಿ ಹಾಕ್ತೀನಿ ನಂಬರ್. ಬೋಳಿ ಮಗನೇ ಚಿನ್ನ ಸಿಕ್ಬಿಟ್ಟು ಐತಂತೆ. ಅಲ್ಲ ಚಿನ್ನ ಸಿಕ್ಬಿಟ್ಟು ಐತಂತೆ. ಹೋಗ ಹಾಕೋ ನಿಮ್ಮ ಅವ್ವನ ಮೇಲೆ, ನಿನ್ ಹೆಂಡತಿ ಮೇಲೋ, ನಿನ್ ಕುಟುಂಬದ ಮೇಲೆ ಹಾಕೋ ನಿನ್ ಚಿನ್ನನ. ಕಚಡ ನನ್ನ ಮಕ್ಳು ಎಷ್ಟ್ ಜನಕ್ಕೆ ಈ ತರ ಮಾಡಿದ್ಯೋ ಲೋಫರ್ ನನ್ ಮಗನೇ? ಎಚ್ಚರಿಕೆ ಈ ತರ ಕರ್ಕೊಂಬಂದ್ ಈ ತರ ತಲೆ ಕುಯ್ದಿದ್ದೀರಾ ಬೋಳಿ ಮಕ್ಳ? ಅನ್ನ ತಿನ್ನೋ ಕಚಡ ಮಕ್ಳ.